ಈ ಮಾನವೀಯ ಗುಣಗಳನ್ನ ಅನುಸರಿಸಿಕೊಂಡು ಎಲ್ಲರೊಡನೆ ಪ್ರೀತಿ ಸಹಬಾಳ್ವೆಯಿಂದ ಬದುಕಿದ್ರೆ ಅದಕ್ಕಿಂತ ದೊಡ್ಡ ವರದಾನ ನಮಗೆ ದೇವರಿಂದ ಬೇಕಿಲ್ಲ. ಇದನ್ನೇ ನಾವು ವಿಶ್ವ ಮಾನವ ಸಂದೇಶ ಅಂತ ಹೇಳಿ ಕುವೆಂಪು ಅವರು ಹೇಳಿದ್ದಾರೆ. ವಿಶ್ವ ಮಾನವ ಸಂದೇಶ ಇದೆ, ಮೊದಲು ಮಾನವನಾಗು, ಮತ್ತೆ ನೀನೇನಾದ್ರೂ ಆಗು. ಆದ್ದರಿಂದ ಇಂದು ಈ ಸಂಜೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆಯನ್ನು ಮಾಡುತ್ತಿರುವಾಗ ನಾವೆಲ್ಲರೂ ಸಹೋದರ ಸಹೋದರಿಯರು, ವಿವಿಧ ತಂದೆ ತಾಯಿಯರಿರಬಹುದು, ವಿವಿಧ ಧರ್ಮಗಳನ್ನು ನಾವು ಪಾಲಿಸ್ತಾ ಇರಬಹುದು, ಆದರೆ ಪ್ರೀತಿ ಸಹಬಾಳ್ವೆ ಕ್ಷಮೆ ಇದೊಂದಿದ್ರೆ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಎಲ್ಲಿ ಬೇಕಾದ್ರೂ ಬದುಕಬಹುದು ಅನ್ನುವಂಥ ಸಂದೇಶವನ್ನು ಪ್ರಭು ಯೇಸು ಕ್ರಿಸ್ತರು ಧರೆಗಿಳಿದು ಬಂದಾಗ ನಮಗೆ ತಿಳಿಯಪಡಿಸಿದ್ದಾರೆ. ಈ ಸಂದೇಶದ ಮೇರೆಗೆ ಎಲ್ಲರಲ್ಲೂ ಬಲಹೀನತೆ ಇದೆ, ಎಲ್ಲರಲ್ಲೂ ಶಕ್ತಿ ಇದೆ. ಎಲ್ಲರ ಸಾಮರ್ಥ್ಯಗಳ ಕಡೆ ಗಮನ ಹರಿಸಿ ಅವರನ್ನು ಪ್ರೋತ್ಸಾಹಿಸುವವರಾಗೋಣ. ಅದೇ ರೀತಿ ಶಾಂತಿ ಸಹಬಾಳ್ವೆಯಲ್ಲಿ ಬದುಕುವವರಾಗೋಣ. ಇಂಥ ಚಿಕ್ಕ ಪುಟ್ಟ ಸಂದೇಶವನ್ನೆಲ್ಲ ನೀಡುತ್ತಾ ನನ್ನ ಭಾಷಣವನ್ನು ಮುಗಿಸಿದ್ದೇನೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಾವು ಇದೇ ಮೊದಲ ಬಾರಿ ಬಂದಿರೋದು, ಆದ್ರೂ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಈ ನಾಟ್ಯ ಎಲ್ಲರಿಗೂ ಸಂದೇಶ ಇದು ತಿಳ್ಕೋಬೇಕು. ಏನಂತ ತಿಳ್ಕೊಬೇಕಂದ್ರೆ ನಾವು ಬದಲಾವಣೆ ಆಗೋದು ತುಂಬಾ ಇದೆ, ಬಟ್ ಬದಲಾವಣೆ ಆಗ್ಬೇಕು. ಏನೇ ವಿಚಾರ ಇರಲಿ, ನಾವು ಬದಲಾಗಿದ್ವಿ ಅನ್ನೋ ಮನಸ್ಸಲ್ಲಿ ತಿಳ್ಕೊಳ್ಳೋದಲ್ಲ, ನಮ್ಮ ಪಕ್ಕದಲ್ಲಿರೋರು ಬದಲಾವಣೆ ಆಗಿದ್ದಾರಾ ಇಲ್ಲ ಅನ್ನೋದನ್ನ ಸೂಚನೆ ಕೊಡಬೇಕು. ನಾವು ಕೆಟ್ಟವರಾಗಿದ್ರು ನಮ್ಮ ಪಕ್ಕದಲ್ಲಿರೋರನ್ನ ಒಳ್ಳೆ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ಬೇಕು. ಅದು ಏಸಪ್ಪ ಅವ್ರು ಹೇಳಿರೋ ಮಾತುಗಳು. ಬಟ್ ಆದ್ರೂ ನಮಗೆ ಜಾತಿ ಭೇದ ವಂಚನೆ ಅವೆಲ್ಲ ಏನು ಇರಬಾರ್ದು. ನಾವು ಜನ, ನಾವು ಮನುಷ್ಯರು, ನಾವೆಲ್ಲ ಒಂದೇ ಅಂತೇಳಿ ನಮ್ಮ ಆತ್ಮದಲ್ಲಿದ್ರೆ ನಮಗ್ ಭಗವಂತ ಎಲ್ಲಿದ್ರು ನಮ್ಮನ್ನ ಹೇಳ್ಕೊಂಡು ಹೋಗ್ತಾನೆ. ಅಯ್ಯೋ ಅವನು ಹಂಗೆ ಬದುಕ್ತಾ ಇದ್ದಾನಲ್ಲ, ಅವನು ಅದನ್ನ ಇದು ಮಾಡ್ತಾ ಇದ್ದಾನಲ್ಲ, ಇದನ್ನ ಪ್ರೀತಿ ಮಾಡ್ತಾ ಇದ್ದಾನಲ್ಲ ಅಂತ ಅದನ್ನ ತಿಳ್ಕೊಬಾರ್ದು. ನಮ್ಮ ಜೊತೆನಲ್ಲಿ ಇರೋರೆಲ್ಲರೂ ಒಂದೇ. ಏನೇ ಕಷ್ಟ ನಷ್ಟಗಳಾದ್ರೂ ಅವ್ರನ್ನ ಒಂದ್ಗೂಡಿ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಇಂದು ಪ್ರಭಾಕರ್ ಅವರು ಪ್ರತಿ ವರ್ಷ ಈ ಹಳ್ಳಿನಲ್ಲಿ, ಚಿಕ್ಕ ಹಳ್ಳಿನಲ್ಲಿ ಸುಮಾರು 10-15 ಕುಟುಂಬ ಇದ್ದರು ಈ ಗ್ರಾಮದಲ್ಲಿ. ತುಂಬ ಚೆನ್ನಾಗಿ ಅವರು ಹೊಸ ವರ್ಷ ಪ್ರತಿ ವರ್ಷನೂ ಈ ಕ್ರಿಸ್ತ ಜಯಂತಿಯ ಒಂದು ಆಚರಣೆಯನ್ನು ಆರಂಭಿಸುತ್ತಾ ಬರುತ್ತಿದ್ದಾರೆ. ಹಾಗೂ ಈ ಊರಿನ ಈ ಹಳ್ಳಿಗಳ ಒಂದು ವಿಚಾರದಲ್ಲಿ ಅವರು ಈ ಕ್ರಿಸ್ತನ ಬಗ್ಗೆ ಸಂದೇಶವನ್ನು ಸಾರುತ್ತಾ, ಹಾಗೂ ಇಲ್ಲಿ ಇರುವಂತ ಎಲ್ಲ ಗ್ರಾಮದ ಹಿರಿಯರು ಮತ್ತು ಮುಖಂಡರ ಜೊತೆ ಸಹ ಸ್ನೇಹ ಭಾವದಿಂದ ಅವರು ಈ ಕಾರ್ಯಕ್ರಮವನ್ನು ನೆಚ್ಚಿನ ರೀತಿಯಲ್ಲಿ ಮಾಡಿಕೊಳ್ಳುತ್ತಾ ಬರ್ತಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಭಾಗದಲ್ಲಿ ಒಳ್ಳೆಯ ಒಂದು ದೇವಾಲಯ ಆಗಲಿ, ಒಂದು ಸ್ವಚ್ಛವಾದ ಒಂದು ಪ್ರಾರ್ಥನಾ ಒಂದು ಸಂಸ್ಥೆ ಕೂಟವನ್ನು ಸ್ಥಾಪಿಸಬೇಕೆಂದು ಮುಂದೆ ದಿನಗಳಲ್ಲಿ ನಾವು ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಕ್ರಿಸ್ತ ಜಯಂತಿಯ ಎಲ್ಲ ಬಂಧು ಬಳಗದವರೇ, ಊರಿನ ಗಣ್ಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ ಮತ್ತು ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರಿಸ್ತ ಜಯಂತಿಯ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ವರ್ಷ ಮಾಡೋದಕ್ಕಿಂತ ಈ ಸತಿ ಒಂದು 15% ಇನ್ನ ಬಹಳ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ನಾನು ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಬರ್ತೀನಿ. ಪ್ರತಿ ವರ್ಷ ನಡೆಯೋದಕ್ಕಿಂತ ಇನ್ನೂ ಒಂದು 15% ಜಾಸ್ತಿನೇ ಎಲ್ಲ ವ್ಯವಸ್ಥೆಗಳು ಮಾಡಿ, ಜನ ಸೇರಿಸಿ, ಗೆಸ್ಟ್ಗಳು ಸೇರಿಸಿ, ಅವು ಈ ಗ್ರಾಮದಲ್ಲಿ ಸುಮಾರು ಜನ ಓಂ ಶಕ್ತಿ ಮಾಲೆ ಹಾಕೊಂಡು ಹೋಗಿದ್ದಾರೆ. ಆದರೂ ಸಹ ಇಷ್ಟು ಜನ ಸೇರಿ ಕಾರ್ಯಕ್ರಮದ ಯಶಸ್ಸನ್ನ ಕೊಡ್ತಾ ಇದ್ದೀರಿ. ತಮಗೆ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳ್ತಾ, ಈ ಕ್ರಿಸ್ತ ಜಯಂತಿ ಆಚರಣೆ ಏನಪ್ಪಾ ಅಂದ್ರೆ, ದೇವರು ಒಬ್ಬನೇ, ನಾವು ಹಲವಾರು. ನಾವು ಒಳ್ಳೆ ಬುದ್ಧಿ ಮತ್ತು ಭಕ್ತಿ
ಸಹನೆ, ಎಲ್ಲ ಸಹಬಾಳ್ವೆ, ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗೋದೇ ಒಂದು ದೈವ. ಹಾಗಾಗಿ ಈ ವೇದಿಕೆ ಮೇಲೆ ನನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ರಿಗೂ ಹೊಂದಿಸ್ತಾ, ನಾಳೆ ನಮ್ಮ ವಿನ್ಸೆಂಟ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಇವರೆಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಇಲ್ಲಿ ನೆಲೆಸಿರೋ ಪರವಾಗಿ ಅವರಿಗೆ ದೇವರ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಕರ್ತನೆ, ಇಲ್ಲಿ ಸೇರಿ ಕೂಡಿರುವ ಎಲ್ಲ ಸಹೋದರ ಸಹೋದರಿ ಮತ್ತು ವೀಕ್ಷಿಸುವ ಎಲ್ಲರ ಮೇಲೆ ನಿನ್ನ ಕರ ಚಾಚಿಸುವ ಕರ್ತನೆ, ಎಲ್ಲರನ್ನು ಆಶೀರ್ವದಿಸಿ ಅದಕ್ಕಾಗಿ ಸ್ತೋತ್ರ. ಈ ಒಂದು ಸಂಭ್ರಮದಲ್ಲಿ ದೇವರೇ ನಿನ್ನ ಕರ ಹಿಡಿದು ಬರಲಿ ಕರ್ತನೆ, ನೀವು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ ಮಾಡ್ತಾನೆ. ಯಾರಿಗೆಲ್ಲ ಇಲ್ಲಿ ರೋಗಗಳಿಂದ ಬಂದಿದ್ದಾರೋ, ಬಾಧೆಯಿಂದ ಬಂದಿದ್ದಾರೋ, ಕಷ್ಟದಿಂದ ಬಂದಿದ್ದಾರೋ ಅವರಿಗೆಲ್ಲರಿಗೂ ಗುಣವಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಹಾಗೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಈ ಒಂದು ಶುಭ ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲರಿಗೂ ಆರೋಗ್ಯ ಆಯಸ್ಸು ದೊರಕಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಕಾಳ್ನಾಗನಹಳ್ಳಿ ಗ್ರಾಮದಲ್ಲಿ ಈ ಒಂದು ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಕ್ರೈಸ್ತ ಧರ್ಮದ ಗುರುಗಳಾದಂಥ ಶಾಂತರಾಜ್ ಥೋಮಸ್ ರವರೇ ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸುರೇಶ್ ಅವರೇ, ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಬುಲೆಟ್ ಬಾಬುರವರೇ ಹಾಗೂ ಫಾದರ್ ಸಂತೋಷ್ ಅವರೇ, ಕ್ರೈಸ್ತ ಧರ್ಮ ಕಾರ್ಯದರ್ಶಿಗಳಾದಂಥ ಈಶ್ವರ್ ಕುಮಾರ್ ಅವರೇ ಹಾಗೂ ಸಮಾಜ ಸೇವಕರಾದಂಥ ರವಿ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ SMT ಲೋಕೇಶ್ ಅವರೇ, ದೊರಸ್ವಾಮಿ ಅವರೇ ಹಾಗೂ ಶಿವರುದ್ರನವರೇ, ಮತ್ತೊಬ್ಬ ಸ್ನೇಹಿತರಾದಂಥ ಸಂತೋಷ್ ಅವರೇ ಹಾಗೂ ಯೇಸು ಅವರೇ, ಮುರುಗೇಶ್ವರ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ತಪ್ಪಾಗಿ ಭಾವಿಸಬಾರ್ದು. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಏನು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಯೇಸು ಕ್ರಿಸ್ತನ ಜಯಂತಿಯನ್ನ ಆಚರಣೆ ಮಾಡೋದ್ರಲ್ಲಿ ನಮ್ಮ ಕಾಳ್ನಾಗನಹಳ್ಳಿ ಗ್ರಾಮದಲ್ಲಿ ಮಾದರಿ ಗ್ರಾಮ ಅಂತ ಹೆಸರು ಬಿಂಬಿಸುವುದರಲ್ಲಿ ನಮ್ಮ ಕಾಳ್ನಾಗನಹಳ್ಳಿ ಗ್ರಾಮ ಮೊದಲನೇ ಮೊಟ್ಟೆದಾಗಿ ನಾನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಮ್ಮ ಆನೇಕಲ್ ತಾಲೂಕಲ್ಲಿ ಗ್ರಾಮ ಚಿಕ್ಕದಾದರೂ ಒಂದು 10-15 ಮನೆ ಇದ್ರೂ ಸಹ ಯೇಸು ಕ್ರಿಸ್ತನ ಒಂದು ಆರಾಧನೆಯನ್ನ ಈ ಒಂದು ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಏನು ನಮ್ಮ ಇನ್ಸೆಂಟ್ ಪ್ರಭಾಕರ್ ಅವರು, ಅವ್ರಿಗೂ ಸಹ ಇಂಥ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಆದಂತ ಸವಿತಾ ಸನತ್ ಕುಮಾರ್ ಅವರು ಬರಬೇಕಾಗಿತ್ತು. ಅವರು ಬೇರೆ ಕಾರ್ಯಕ್ರಮದಲ್ಲಿರೋದರಿಂದ ಅವ್ರು ನನಗೆ ಹೇಳಿದ್ದಾರೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗೋದಿಲ್ಲ, ತಾವು ಹೋಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಬೇಕು ಅಂತ ನನಗೆ ಹೇಳಿದ್ದಾರೆ. ಆದ್ರಿಂದ ನಾವು ದಯಮಾಡಿ ಅವ್ರಿಗೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಮತ್ತೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಜಾತಿ ಧರ್ಮ ಭೇದ ಏನೂ ಇಲ್ಲ. ಈ ಒಂದು ಕಾಳ್ನಾಗನಹಳ್ಳಿ ಗ್ರಾಮದಲ್ಲಿ ಎಲ್ಲ ಧರ್ಮದವರು ಸಹ ಒಂದೇ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಾವೆಲ್ಲ ಒಂದೇ ಅಂತ ನಿರೂಪಿಸಿ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಜೈನ ಇರ್ಬೋದು, ಎಲ್ಲ ಧರ್ಮಗಳು ನಾವು ಒಂದೇ ಅಂತ ತೋರ್ತಕ್ಕಂಥ ಒಂದು ಯಾವ್ದಾದ್ರು ಒಂದು ಹಳ್ಳಿ ಇದ್ರೆ ಅದು ಕಾಳ್ನಾಗನಹಳ್ಳಿ ಗ್ರಾಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇದುವರೆಗೂ
ಈ ಒಂದು ವೇದಿಕೆಯಲ್ಲಿ ಮಾತನಾಡಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಣಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳ್ನಾಯಕನಹಳ್ಳಿಯಲ್ಲಿ ಪ್ರಭಾಕರ್ ಹಾಗೂ ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಕಳ್ನಾಯಕನಹಳ್ಳಿ ಪ್ರಭು ಯೇಸು ಪ್ರಭು ಅವರ ಜನ್ಮದಿನ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಶುಭವಾಗಲಿ ಅಂತೇಳಿ ಏನಿವತ್ತು ನಮ್ಮ ಮಧು ಅವರು ಮತ್ತು ನಾವು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಬಟ್ ಈ ಸಾರಿ ಈ ಮೊದಲ ಬಾರಿ ನಾನು ಬಂದಿರೋದು ಇಲ್ಲಿಗೆ. ನೆಕ್ಸ್ಟ್ ನಾನು ಬರೋವಾಗ ಇವ್ರಿಗೆ ಒಂದು ಚರ್ಚು ಇದು ಮಾಡಿದ್ರೆ ಅದಕ್ಕೆ ಏನು ಬೇಕೋ ಸಹಕಾರನೆ ಮಾಡೋದಕ್ಕೆ ನಾವು ಮುಂದೆ ಇರ್ತೀವಿ. ಬಟ್ ಆದರೂ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಯಿತು ನಮಗೆ. ಈ ಕಾರ್ಯಕ್ರಮನ ಯಶಸ್ವಿ ಪಡಿಸ್ಬೇಕು ಈ ಊರಿನ ಜನ. ಅವ್ರಿಗೆಲ್ಲನೂ ತುಂಬ ಹೃದಯದ ಆರಾಧನೆಯನ್ನು ಮಾಡ್ತಾಯಿದ್ದೀನಿ. ಯೇಸು ಪ್ರಭುಗೆ ನಮ್ಗೆ ಆಶೀರ್ವಾದ ಕೊಡಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ, ಕನ್ನಡ ಮಾತೆ. ಕ್ರಿಸ್ತ ಜಯಂತಿ ಕಾಳ್ನಾಯಕನಹಳ್ಳಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಊರಿನ ಗ್ರಾಮಸ್ಥರು ಮತ್ತು ಗಣ್ಯರು ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ. ದಯವಿಟ್ಟು ಊಟದ ವ್ಯವಸ್ಥೆ ಸ್ಟೇಜಿನ ಹಿಂಭಾಗ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಕ್ರಿಸ್ಮಸ್ ಜಯಂತಿಯನ್ನು ಆಚರಣೆ ಮಾಡಲಿ ಅಂತ ಭಗವಂತ ಅವರಿಗೆ ಎಲ್ಲ ರೀತಿ ಸಹಕಾರನ ಕೊಡಲಿ ಅಂತ ಹೇಳ್ತೆ ಆಶಿಸ್ತಾ ನಾನು ಈ ಮಾತು ಮುಗಿಸ್ತೀನಿ. ಕಾಳ್ನಾಯಕನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಯೇಸು ಕ್ರಿಸ್ತನ ಜಯಂತಿಯನ್ನು ಈ ಕಾಳ್ನಾಯಕನಹಳ್ಳಿ ಗ್ರಾಮದಲ್ಲಿ ಎನ್ ಪ್ರಭಾಕರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಸನ್ಮಾನ ಬಿ ಶಿವಣ್ಣ ಅವರು ಬರಬೇಕಾಯಿತು, ಬೇರೆ ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ. ಆದರೂ ಸಹ ನಮಗೆ ಹೇಳಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಹೇಳಿದ್ದಾರೆ. ಅವರಿಗೂ ನಾವು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸವಿತಾ ಸಮತ್ ಕುಮಾರ್ ಅವರು ಈ ಗ್ರಾಮದಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಉಪಾಧ್ಯಕ್ಷರಾಗಿ ಮತ್ತು ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನ ಈ ಒಂದು ಗ್ರಾಮದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಒಂದು ಗ್ರಾಮದಲ್ಲಿ 15 ವರ್ಷಗಳ ಹಿಂದೆ ಯಾವುದೇ ರೀತಿಯಾದಂಥ ಒಂದು ಕಾರ್ಯಕ್ರಮಗಳು ಇಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿಲ್ಲ. ಆದರೆ ಇವು ಸವಿತಾ ಸಮತ್ ಕುಮಾರ್ ಗೆದ್ದು ಈ ಭಾಗದಲ್ಲಿ ಚರಂಡಿ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು ಮತ್ತು ಐಮಾಸ್ ಲೈಟ್ ಇರ್ಬೋದು, ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಆಗಲಿಲ್ಲ. ನನಗೆ ಹೇಳಿದ್ದಾರೆ ನೀವು ಹೋಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸು ಅಂತ ಹೇಳಿದ್ದಾರೆ. ಅವ್ರ ಪರವಾಗಿ ಮತ್ತು ನನ್ನ ಒಂದು ಆತ್ಮಸಂತೋಷವಾಗಿ ನಾನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀನಿ. ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಒಂದು ಜಯಂತಿಯ ಶುಭಾಶಯಗಳನ್ನು ನಾನು ಕೋರ್ತಾ, ಹಾಗೆ ಇನ್ನೇನು 2-3 ದಿನಗಳಲ್ಲಿ ಮಕರ ಸಂಕ್ರಾಂತಿಯ ಶುಭಾಶಯಗಳು ಸಹ ಈ ಸಂದರ್ಭದಲ್ಲಿ ಕೋರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾಡಿದ್ದಾರೆ. ನನಗಿವತ್ತು ತುಂಬ ಖುಷಿ ಏನಂದರೆ ಈ ಊರಿಗೆ ಬಂದ ತಕ್ಷಣವೇ ಒಂದು ಒಗ್ಗಟ್ಟಾಗಿ ಒಂದು ಜಾತಿ, ಒಂದು ಮತ, ಏನು ಯಾವುದೇ ಭೇದ ಭಾವ ಇಲ್ದಿರ ಒಂದು ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳಂಗೆ ಒಂದು ಈ ಕಾರ್ಯಕ್ರಮ ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ರಾಜ್ಯ ಅಧ್ಯಕ್ಷನ ನನ್ನ ಹೆಸರು ಸುರೇಶ್ ಯೇಸು ಅಂತೇಳಿ. ನಾನು ಈ ಜನ ನೋಡಿದ ತಕ್ಷಣವೇ ಇದೇ ಒಂದು ಪ್ರಜಾಶಕ್ತಿ ಅಂದ್ಕೊಂಡೆ. ಜಾತಿ, ಯಾವುದೇ ಜಾತಿ ಭೇದ ಏನು ಇಲ್ದಿರ ಕುತ್ಕೊಂಡು ಇವತ್ತು ಕಾರ್ಯಕ್ರಮನ ಎಲ್ಲರೂ ನೋಡುವೆ ಒಂದು ಖುಷಿಪಟ್ಟು ಹಿಂಗೇ ಇರಬೇಕು ನಾವೆಲ್ಲರೂ ಅಂತೇಳಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಪ್ರಭಾಕರ್ಗೆ ಒಂದು ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಮಾಡೋಣ. ವರ್ಷ ನಂತರ ಇದು 2ನೇ ವರ್ಷ ನಾನು ಇಲ್ಲಿ ಬಂದಿರೋದು. ವರ್ಷನೂ ಒಳ್ಳೆ ರೀತಿಯಲ್ಲಿ ಯಾವ ಒಂದು ಗಲಿಬಿಲಿ ಇಲ್ಲ, ಯಾವ ತಾರತಮ್ಯ ಇಲ್ಲ. ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಇಷ್ಟು ಒಗ್ಗಟ್ಟಾಗಿ 15 ಮನೆ ಇದ್ರೂ ಇಲ್ಲಿ ಈ ಊರಲ್ಲಿ 15 ಮನೆ ಅನ್ನೋದಕ್ಕನ ಈ ಚಿಕ್ಕ ಊರು ಅಲ್ಲ ಇದು. ಇವತ್ತು ಚಿಕ್ಕ ಊರು ನಾಳೆ ದೊಡ್ಡ ಊರು ಆಗ್ತದೆ. ಇವತ್ತು ತುಂಬ ಖುಷಿ ಆಗ್ತದೆ ಅಂದರೆ ಹೇಳ್ಕೊಳಕ್ಕೆ ಸಾಧ್ಯಲ್ಲ, ಅಷ್ಟೊಂದು ಖುಷಿ ನನಗೆ ಇವತ್ತು. ಇಲ್ಲಿಗೆ ಬಂದಿರೋದು ಖುಷಿನೇ, ಈ ಜನ ನೋಡಿದ್ರೆ ತುಂಬ ಇನ್ನೂ ಖುಷಿ. ಇನ್ನೂ ನಿರಂತರವಾಗಿ ಈ ಊರಿರೋವರೆಗೂ ನಿರಂತರವಾಗಿ ಇವರಲ್ಲಿ ಈ ಕಾರ್ಯಕ್ರಮ ನಡೀಲಿ ಅಂತೇಳಿ ನಾನು 2 ಮಾತನ್ನು ಮಾತಾಡಿ ಮುಗಿಸಿದ್ದೀನಿ. ಜೈ ಭೀಮ್, ಜೈ ಭಾರತ್. ನಮ್ಮ ಒಂದು ಈ ಪುಟ್ಟ ಗ್ರಾಮಕ್ಕೆ ನಮ್ಮ ಸ್ನೇಹಿತರು, ಬಂಧು ಮಿತ್ರರು ಹಾಗೂ ಗುರು ಹಿರಿಯರು, ನಮ್ಮೆಲ್ಲ ಹಿರಿಯರು, ನಮ್ಮ ಈ ತಾಲೂಕಿನ ಸಂಘಟನಾ ನಾಯಕರುಗಳು, ರಾಜಕೀಯ ಮುಖಂಡರುಗಳು ಹಾಗೂ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಮ್ಮ ಪಂಚಾಯತಿ ಮಟ್ಟದ ಎಲ್ಲ ನಾಯಕರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಈ ಪುಟ್ಟ ಗ್ರಾಮದ ಹಿರಿಯರು ಸಹ ಆಗಮಿಸಿ ವರ್ಷವೂ ಸಹ
ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ನಮಗೆ ಸಹಕಾರ ನೀಡಿ ನಮ್ಮೊಂದಿಗಿದ್ದು ನಮ್ಮ ಜೊತೆ ಇದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ನೆರೆ ನಮ್ಮ ಅಕ್ಕಪಕ್ಕದ ಊರುಗಳಿಂದ ಸಹ ಎಲ್ಲ ಜನರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೂ ಸಹ ಸಂತೋಷವನ್ನು ನೀಡಿದ್ದಾರೆ. ಎಲ್ಲರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ, ಎಲ್ಲರ ನಮ್ಮ ಕುಟುಂಬದ ಪರವಾಗಿ, ಮಾಧ್ಯಮ ಮಿತ್ರರ ಮೂಲಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸರ್, ಈ ಬಾರಿ ವಿಶೇಷವಾಗಿತ್ತು ಸಾಂಸ್ಕೃತಿಕ. ಹೌದು, ಈ ಸಾರಿ ವಿಶೇಷವಾಗಿತ್ತು ಅಂದರೆ ಹೊಸ ಹೊಸ ಮುಖಗಳು, ಹೊಸವರು ಪರಿಚಯ ಆಗ್ತಾ ಹೋದಂಗೆ ಈ ಒಂದು ಕಾರ್ಯಕ್ರಮ ಹೊಸ ರೀತಿಯಲ್ಲಿ ಇದನ್ನು ಇನ್ನೂ ಚೆಂದಾಗಿ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಇದೇ ರೀತಿಯಲ್ಲಿ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಯಾವಾಗಲೂ ಬರ್ತಾಯಿದ್ರು. ಅವರು ಸಹ ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ದೂರ ಇರೋದ್ರಿಂದ ಅವರೇ ಫೋನ್ ಮಾಡಿ ಹೇಳಿದ್ರು, ಸರಿ ಬರೋಕ್ಕಾಗಲ್ಲ, ಏನು ಬೇಜಾರು ಮಾಡ್ಕೊಂಡು ನೀವು ಕಾರ್ಯಕ್ರಮ ಮುಂದುವರಿಸಿ ಅಂತ. ಅವ್ರಿಗೂ ಸಹ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅವರು ಸಹ ಯಾವಾಗಲೂ ನಾವೇನೇ ಕೆಲಸದಲ್ಲಿ ನಾವು ಹೋದರೂ ನಮಗೆ ಸಹಕಾರ ನೀಡಿ, ನಮಗೆ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮ ಯಶಸ್ವಿ ನಡೆಸಲು ನಮಗೆ ಸಹಕಾರ ನೀಡುತ್ತಿರುವ ನಮ್ಮ ಶಾಸಕರಿಗೂ ಹಾಗೆ ಎಲ್ಲ ನಾಯಕರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಿವನವರು ದಯವಿಟ್ಟು ಬರಬೇಕು.